ತುಂಬಾ ಖುಷಿ ಆಗ್ತಾ ಇದೆ. ಬೆಳಿಗಿಂದ ಕಣ್ಣೀರೊಂದು ಹಾಕಿಲ್ಲ ಬಿಟ್ರೆ ಫುಲ್ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಖುಷಿಯಾಗಿರ್ಬೇಕು, ಬೆಳಿಬೇಕು, ಇದನ್ನೇ ನಾವು ನೋಡ್ತಾ ಇದ್ವಿ. ಎಷ್ಟು ಬೇಗ 10K ಆಗಿದೆ ಅಂದ್ರೆ ಅದು ದೇವರ ಅದೃಷ್ಟ. ರಾಜ್ಕುಮಾರ್ ಕರ್ನಾಟಕದ ರತ್ನ. ಎಲ್ಲೋ ಜಿಲ್ಲ ಜೊತೆಗೆ ಅವರೇ ನಮ್ಮ ನಿಮ್ಮ ಅಣ್ಣವರು. ವೆಲ್ಕಮ್ ಬ್ಯಾಕ್ ಟು ಮೈ ಅಲ್ಲ ಖುಷಿ ನಾಗರಾಜ್ ಯೂಟ್ಯೂಬ್ ಚಾನಲ್. ಇವತ್ತೇನು ಅಂದರೆ ಒಂದು ಸ್ಪೆಷಲ್ ಡೇ. ಏನು ಅಂತ ಹೇಳ್ಬಿಟ್ಟು ಫುಲ್ ವಿಡಿಯೋ ನೋಡಿ. ಇದು ನಮ್ಮ ತಂಗಿ ಸ್ವಲ್ಪ ಸರ್ಪ್ರೈಸ್ ಕೊಡ್ತಿದ್ದಾರೆ. ಏನಕ್ಕೆ, ಯಾರಿಗೆ ಅಂದರೆ ಖುಷಿ ನಾಗರಾಜ್ ಅವ್ರಿಗೆ. ನಮ್ಮ ಮಮ್ಮಿನೂ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ ನೋಡಿ. ನಮ್ಮ ಮಮ್ಮಿ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ. ಇವಾಗ ನಾನು ಹೋಗಿ ಅವ್ರಿಗೆ ಕರ್ಕೊಂಬರ್ಬೇಕು. ಏನು ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ನೋಡಿ. ಆಲ್ರೆಡಿ ತಮ್ಮನೇನು ನೋಡಿದ್ದೀರಾ, ಬಟ್ ಆದ್ರೂ ಸೆಲೆಬ್ರೇಷನ್ ಹೆಂಗೆ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ನಮ್ಮ ತಂಗಿನೇ ಎಲ್ಲ ರೆಡಿ ಮಾಡಿರೋದು. ಆಲ್ಮೋಸ್ಟ್ ಆಲ್ 70% 80% ಅವಳೇ ರೆಡಿ ಮಾಡಿರೋದು. ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಅವ್ರಿಗೆ. ಬನ್ನಿ ಅವ್ರನ್ನ ಕರ್ಕೊಂಬರೋಣ. ಡೆಕೋರೇಷನ್ ತೋರಿಸ್ಲಾ? ತೋರಿಸ್ತೀನಿ. ಡೆಕೋರೇಷನ್ ಎಲ್ಲ ಅವರೇ ಮಾಡಿರೋದು. ಆಮೇಲೆ ತೋರಿಸ್ತೀನಿ. ಇವಾಗ ಹೋಗಿ ಪಿಕ್ ಮಾಡ್ಕೊಂಬರ್ತೀನಿ. ಅವ್ರು ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇವಾಗ ಇನ್ನೊಂದು ಸ್ಪೆಷಲ್ ಏನು ಅಂದರೆ ಅವ್ರ ಬ್ರದರು ಬಂದು ಇರುತ್ತೆ. ಹಂಗೆ ಅವ್ರನ್ನೂ ಕರ್ಕೊಂಡು ಇಬ್ಬರನ್ನೂ ಕರ್ಕೊಂಡು ಬರ್ತೀನಿ. ಬಂದು ನಿಮಗೆ ಸಿಗ್ತೀನಿ. ಅವ್ರು ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಟಿಲ್ ವೆಯ್ಟ್ ಆ್ಯಂಡ್ ಎಂಟು ಗಂಟೆ ನೋಡಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಈ 10K ಫಾಲೋವರ್ಸ್ ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಸಪೋರ್ಟ್ ಮಾಡ್ತಾ ಇರಿ, ನಾವು ಹಾಗೆ ಮುಂದುವರಿತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಏನು ಸರ್ಪ್ರೈಸ್ ಅಂತ ಹೇಳಿದ್ರೆ ಖುಷಿಯವ್ರು ತೋರಿಸ್ತೀವಿ ನೋಡಿ. ಅಲ್ಲಿ ಇದೇ ಸರ್ಪ್ರೈಸು. ಅದೇ ಬುಕ್ ಹಾಕ್ಸ್ಬಿಟ್ಟಿದ್ದಾರೆ, ಇವತ್ತು ಅಪ್ಲೋಡ್ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ನಿಜ ಗೊತ್ತಿಲ್ಲ, ನನ್ ಇಷ್ಟ ರನ್ ಆಗ್ತಾ ಇದೆ. ನಾನು ನೋಡ್ತಾನೆ ಇದ್ದೀನಿ. ಇವ್ರು ಜಾಸ್ತಿ ಹೇಳ್ತವ್ರೆ. ಫೋನ್ ಮಾಡುದು, ಇಷ್ಟ ಆಗಿದೆ ಬರೀತದ್ದು. ಫಸ್ಟ್ ಮೆಸೇಜ್ ಮಾಡಿದ್ರೆ ಲವ್ ಯು ಅಂಡ್ ಇನ್ನ 10,000 ಇರೋದು 10 ಲಕ್ಷ ಆಗ್ಲಿ. ಜನ ಎಲ್ಲಾ ನಿಮ್ಮನ್ನ ನೋಡಿದಾಗ ನಿಂತು ಫೋಟೋ ಹಿಡಿದು ಆಟೋಗ್ರಾಫ್ ತಗೊಳ್ಳೋ ಅಷ್ಟು ಎತ್ತರಕ್ಕೆ ಬೆಳೀರಿ. ನಂದೆ ಫಸ್ಟ್ ಅಂತೆ. ಥ್ಯಾಂಕ್ ಯು ಸೋ ಮಚ್. ಯಾರು ಅರೇಂಜ್ ಮಾಡಿದ್ದು? ಬೈತು ನೀವು ಅಂಕಲ್ ಅಲ್ಲಿ ಅಂಕಲ್. ಸೊ ಥ್ಯಾಂಕ್ ಯು ಸೋ ಮಚ್. ನೋಡಿ ಹೆಂಗ್ ಮಾಡಿದ್ದಾರೆ. ಇದೆಲ್ಲ ಬೇಕಿತ್ತು ಫಾಲೋವರ್ಸ್. ಥ್ಯಾಂಕ್ ಯು ಗೈಸ್. ತುಂಬಾ ಖುಷಿ ಆಗ್ತಾ ಇದೆ. ಬೆಳಿಗಿಂದ ಕಣ್ಣೀರೊಂದು ಹಾಕಿಲ್ಲ ಬಿಟ್ರೆ ಫುಲ್ ಖುಷಿ ಆಗ್ತಾ ಇದೆ. ಇನ್ನ ಏನಾದ್ರು ಮಾಡ್ಬೇಕು ಅಂತ ಇನ್ನ ಏನಾದ್ರು ಮಾಡ್ಬೇಕು ಅಂತ ಅನ್ಸತ್ತೆ. ಏನಾದ್ರು ನೀವು ಸಪೋರ್ಟ್ ಮಾಡಿದ್ರೆ, ಜಾಸ್ತಿ ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನ ಕ್ರೇಜ್ ಆಗತ್ತೆ. ಸೊ ಮಾಡ್ಬೇಕು ಅಂತ ಹೇಳಿ ಮನ್ಸಿಂದ ಬರತ್ತೆ. ಸೊ ಮಾಡ್ತಾ ಇರ್ತೀವಿ, ನೀವು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಕ್ಯಾಮ್ರಾ ಹಂಗಿಡೀರಿ ಹಿಂಗಿಡೀರಿ, ಹಿಂಗ್ ಬಂದಿಲ್ಲ ಹಂಗ್ ಬಂದಿಲ್ಲ ಅನ್ಬಿಟ್ಟು ಆ ರೀಸನ್ಗೆ ಎಷ್ಟೋ ಕಿತ್ತಾಡ್ಬಿಟ್ಟಿದೀವಿ. ಹಂಗೆ ಚೆನ್ನಾಗೂ ಇದೀವಿ, ಚೆನ್ನಾಗೂ ಇರ್ತೀವಿ. ಯಾರ್ದು ನಜರ್ ಬೀಳದ್ ಬೇಡ. ಚೆನ್ನಾಗಿರೋಣ, ಬೆಳಿತಿರೋಣ. ಅಂಡ್ ಇವ್ರಿಬ್ರು ಏನು ಇವತ್ತು IPL ಕೂಡ ಪಕ್ಕವೇನಾಗುತ್ತೆ. ಯಾಕಂದ್ರೆ RCB ನ GT ನ RCB ದರ್ಶನ್ ಬನ್ನಿ. RCB ನ ಏನು ನಿಮ್ದು ಯಾವ್ದು? ಇವ್ರದ್ದು ಬೇರೆ ಅಂತೆ, ಇವ್ರದ್ದು ಪಾಕಿಸ್ತಾನ. ಮೊನ್ನೆ ಹೇಳ್ತಾ ಇದ್ರು ಪಾಕಿಸ್ತಾನ ಅಂತ. ಸೊ ನಮ್ದು RCB. ನಾವ್ ಯಾವತ್ತಿದ್ರು RCB ಗೆ ಸಪೋರ್ಟ್. RCB ನೇ ನಮ್ದು. ಕಿಂಗ್ ಫಿಶರ್ ನಿಮ್ದು? ಇಲ್ಲ ಫಿಶರ್ ಅಷ್ಟೇನಾ? ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಕಷ್ಟ ಬಿದ್ದಾರೆ, ತುಂಬಾ ಸ್ಟ್ರಗಲ್ ಬಿದ್ದಾರೆ ಇಷ್ಟು ಬರೋದಕ್ಕೆ. ಇದು ಜಸ್ಟ್ ಒಂದೇ ಒಂದು ಸ್ಟೆಪ್ ಹತ್ತಿರೋದಷ್ಟೇ ಇದು.
ಒಂದ್ ಸ್ಟೆಪ್ ಜಸ್ಟ್ ಸ್ಮಾಲ್ ಮಿನಿ ಸ್ಟೋನ್ ಅಷ್ಟೇ ಇದು. ಅಷ್ಟೇ. ಇನ್ನ ತುಂಬಾ ಇದೆ, ಅದಕ್ಕೆಲ್ಲ ಅದಕ್ಕೆ ನೀವು ಸಪೋರ್ಟ್ ಮಾಡ್ಲೇಬೇಕು ಗೈಸ್. ತುಂಬಾ ನಾವ್ ಸಪೋರ್ಟ್ ಮಾಡ್ತಾ ಇದೀರಾ ಇಲ್ಲ ಅಂತ ಹೇಳಿದ್ರೆ ಇನ್ನ ಜಾಸ್ತಿ ಆದಷ್ಟು ಫಾಲೋ ಮಾಡ್ಕೊಳ್ಳಿ. ಇನ್ನ ಫಾಲೋ ಮಾಡ್ಕೊಂಡು ಇದು ಯೂಟ್ಯೂಬ್ ಚಾನಲ್ ಒಂದಿದೆ, ಯೂಟ್ಯೂಬ್ ಚಾನಲ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಖುಷಿ ನಾಗರಾಜ್. ಖುಷಿ ನಾಗರಾಜ್ ಯೂಟ್ಯೂಬ್ ಚಾನಲ್. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ NTLV ಖುಷಿ ಖುಷಿ NTLV ಖುಷಿ 002 ಅಂತ ಇದೆ. ಯಾರಲ್ಲೇ ಸರ್ಚ್ ಮಾಡಿ ಇಮಿಡಿಯೇಟ್ ಆಗಿ ಸಿಗುತ್ತೆ. ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ. ಅದ್ರಲ್ಲೂ ಇನ್ನೇನ್ ಹೇಳೋದು, ನಂಗೆ ನನಗೂ ಏನೂ ಅರ್ಥ ಆಗ್ತಿಲ್ಲ ನಿಜ. ಇವತ್ತು ತುಂಬಾ ಖುಷಿಲಿದೀವಿ, ಯಾರಿಗೂ ಏನು ಗೊತ್ತಾಗ್ತಿಲ್ಲ. ನೋಡೋಣ, ಓಕೆನಾ? ಸೊ ಅದಕ್ಕೆ ಇದೊಂದು ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಈಸ್ ಕಾಮನ್ ಅಂತ ತಿಳ್ಕೊತಾರೆ, ಬಟ್ ನಮಗ್ ಈಸ್ ನಾಟ್ ಕಾಮನ್. ಯಾಕಂದ್ರೆ ಆ ಒಂದು ಸ್ಟೆಪ್ ಹತ್ಬೇಕಂದ್ರೆ ತುಂಬಾ ಕಷ್ಟ ಇದೆ. 10,000 ಜನನ ಗಳಿಸೋದು ಅಷ್ಟು ಅಷ್ಟು ಈಸಿ ಅಲ್ಲ. ಕಂಗ್ರಾಚುಲೇಷನ್ಸ್. ಅಂಡ್ ಒನ್ ಮೋರ್ ಥಿಂಗ್, ಈ ಸಿಚುಯೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ಸ್ಪೆಷಲ್ ಆಗಿ ಬಂದಿರೋದಂದ್ರೆ ಅವರ ಬ್ರದರ್. ಹೇಳಿ ಬ್ರದರ್, ಏನ್ ಅನ್ಸತ್ ನಿಮ್ಗೆ? ಬನ್ನಿ ಅಲ್ಲೇ. ನಾನೇನೋ ಎಕ್ಸಾಮ್ ಬರೆಯಕ್ ಬಂದೆ, ಆ ಗ್ಯಾಪ್ ಅಲ್ಲಿ 10K ಆಗ್ಬಿಡ್ತು. ಎಕ್ಸಾಮ್ ಬರಕ್ ಬಂದಿದ್ದ ಬ್ಯಾಂಗ್ಳೂರ್ಗೆ ನನ್ ತಮ್ಮ. ಸೊ ಇವಾಗ 10K ಆಗ್ಬಿಟ್ಟೈತೆ. ಸೊ ಸೆಲೆಬ್ರೇಷನ್ ಕರ್ಕೊಂಡ್ ಬಂದಿದೀವಿ. ಈ ಸ್ಪೆಷಲ್ ನೋಡಿ ನಮ್ ತಮ್ಮ. ಇವ್ರ ಹೆಸರು ಶ್ರವಣ ಕುಮಾರ. ಇವ್ರು ಏನಿದ್ರು ಮಾತಾಡೋದಕ್ ಬರಲ್ಲ. ಆಗ್ಲಿಂದ ನೋಡ್ತಾ ಇದೀವಿ. ಹೌದಾ? ಗೊತ್ತಿಲ್ಲ, ಸೈಲೆಂಟ್ ಆಗಿರೋರು ಹಂಗೇನೋ ಏನೋ ಗೊತ್ತಿಲ್ಲ ನಮ್ಗೆ. ಪಾಪ Starting silent ಸ್ಟಾರ್ಟಿಂಗ್ ಅಲ್ಲ ಬಂದ ತಕ್ಷಣ ಈ ಸೆಲೆಬ್ರೇಟ್ ನೋಡಿದ್ರು ಅವರೇ ಶಾಕ್ ಅಲ್ಲ. ರಿಯಲಿ ನನಗೆ ಅಪ್ಪ ಹೆಂಗ್ ಆಗ್ತೈತೆ. ಶಾಕ್ ಆಗಿದ್ದಾರೆ. ತಮ್ಮನ್ ಯಾರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಿಲ್ಲ. ಏನ್ ಹೇಳ್ಬೇಕು ಹೇಳಿ. ಥ್ಯಾಂಕ್ ಯು ಸೋ ಮಚ್. ಮೆಡಿಕಲ್ ಮಾಡ್ತಿದ್ದಾನೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾನೋ ಗೊತ್ತಿಲ್ಲ. ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗ್ತಾನೆ. ಸೊ ಅವಾಗ ಇನ್ನ ತೋರಿಸ್ತೀನಿ ನಿಮ್ಗೆ, ಓಕೆನಾ? ಏನಾದ್ರು ಹೇಳ್ತೀರಾ? ಇವಾಗ ಜಸ್ಟ್ ಕೇಕ್ ಕಟ್ ಮಾಡೋದು. ಕೇಕ್ ಕಟ್ ಮಾಡಿ ಒಂದು ಸಣ್ಣದಾಗಿ ಒಂದು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನೋಡೋಣ, ನಮ್ ತಂದೆನೂ ರೆಡಿ ಆಗ್ತಾರೆ. ಎಲ್ಲರೂ ಸೇರಿ ಎಲ್ಲರೂ ಕೂಡಿ ಇದ ನಮ್ಮ ಅದೇ ಸಪೋರ್ಟ್ ಅಲ್ಲ, ನಮ್ ಫ್ಯಾಮಿಲಿ ಆಗ್ಲಿ ಅವ್ರ ಫ್ಯಾಮಿಲಿ ಆಗ್ಲಿ ಈ ವಿಷಯದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮಾಡಿ ನೀವುನು ಅದ್ರಲ್ಲಿ ಇನ್ನ ದೊಡ್ಡ ಫ್ಯಾಮಿಲಿ ಅಂದ್ರೆ ನೀವೇ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಏನ್ ನಮಗೂ ಏನೋ ಮಾತು ಬರ್ತಾ ಇಲ್ಲ. ನಾವು ಸಡನ್ಲಿ 10K ಆಗೋಯ್ತು. ಅಂಡ್ ನಾವು ನೋಡ್ತಾ ಇದ್ವಿ ರನ್ ಅಂದ್ರೆ ಒಂದು 2 days ಅಲ್ಲೆಲ್ಲ ನಾವು ನೋಡ್ತಾ ಇದ್ವಿ ಹೆಂಗಿರುತ್ತೆ ಅಂತ. ಸೊ ಫುಲ್ ರನ್ ಆಗೋಯ್ತು ಇವತ್ತು. ಹೆವಿ ಖುಷಿ ಆಗ್ತಾ ಇದೆ. ಗೊತ್ತಿಲ್ಲ ಅದೇನಂತ. ನಾವು ಖುಷಿನ ಗೈಸ್, ಹೇಳ್ತೀವಿ. ಈ 10K ಸೆಲೆಬ್ರೇಟಿಂಗ್ ಮಾಡ್ತಾ ಇದೀವಿ ಅಂದ್ರೆ ಆದಷ್ಟು ಬೇಗ ನೀವು 100K ಮಾಡ್ತೀರಾ ಅನ್ನೋ ಹೋಪ್ಸ್ ಇದೆ ನಮ್ಗೆ. ಆದಷ್ಟು ಬೇಗ. ಅಂಡ್ ದರ್ಶನ್ ಚಾನೆಲ್ಗೂ ಸಪೋರ್ಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಐಡಿ ಆಲ್ರೆಡಿ ನಮ್ದು ಅದು ಕೊಲಾಬ್ ಇದೆ. ಮಿಸ್ಟರ್ ದಚ್ಚೋ ಫ್ಯಾಮ್ ಅಂತ ಇದೆಯಲ್ಲ, ಅದೇನೆ ನಮ್ದು, ಅವ್ರದ್ದು ನಂದು. ನೀವು ಅದ್ರಲ್ಲೂ ಸಪೋರ್ಟ್ ಮಾಡ್ತಾ ಇರಲ್ಲ ಅಂತ ಅದ್ರಲ್ಲೂ ಸಪೋರ್ಟ್ ಮಾಡ್ತಾ ಇದೀರಾ. ಪ್ಲಸ್ ನಮ್ದು ಎಂಕರೇಜ್ ಆಗ್ತಾ ಇದೆ. ನಂದು ಯೂಟ್ಯೂಬ್ ಚಾನಲ್ ಮಾಡ್ತಾರೆ. ನೋಡೋಣ ಅವಾಗ ಹೆಂಗಿರುತ್ತೆ ಸೆಲೆಬ್ರೇಷನ್. ಜೋರಾಗಿ ಮಾಡೋಣ. ಇನ್ನ ಯೂಟ್ಯೂಬ್ ಚಾನಲ್ಗೆ ಮೇನ್ ಸಪೋರ್ಟ್ ಮಾಡಿ ಗೈಸ್. ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ. ಎಲ್ಲ ಜಾಸ್ತಿ ಇರೋದು ಯೂಟ್ಯೂಬ್ ಚಾನಲ್ ಅಲ್ಲಿ. ಹಾಗಾಗಿ ನಾವು ಜಾಸ್ತಿ ಬೆಳೆಯೋದಂದ್ರೆ ಯೂಟ್ಯೂಬ್ ಚಾನಲ್. ಸೊ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಬೆಳೀತಾ ಇದೀವಿ, ಹೇಳಕ್ಕಾಗಲ್ಲ. ಸೊ ಬೆಳೆಸಿ ಇನ್ನ 10K ಆಗೈತೆ. 10K ಆಗಿದೆ. ಸೂಪರ್. ಖುಷಿಯಾಗಿರ್ಬೇಕು, ಇನ್ನ ಬೆಳಿಬೇಕು. ಇದನ್ನೇ ನಾವು ನೋಡ್ತಾ ಇದ್ವಿ. ಎಷ್ಟು ಬೇಗ 10K ಆಗಿದೆ ಅಂದ್ರೆ ಅದು ದೇವರ ಅದೃಷ್ಟ. ಒಂದು ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಇರೋದ್ರಿಂದ ಇವತ್ತು ಬೆಳಿತಾ ಇದ್ದೀರಾ. ಇನ್ನ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಸಪೋರ್ಟ್ ಮಾಡಕ್ ಹೇಳಿ. ಎಲ್ರು ಸಪೋರ್ಟ್ ಮಾಡಿ. ನನ್ ಮಗನಿಗೂ ಸಪೋರ್ಟ್ ಮಾಡಿ. ಎಲ್ರಿಗೂ ಸಪೋರ್ಟ್ ಮಾಡ್ಬೇಕು. ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು 10K ಆಗಿರೋದ್ರಿಂದ ಎಲ್ಲಾರು ಖುಷಿಯಾಗಿದ್ದಾರೆ. ಖುಷಿಯಾಗಿ ಒಂದು ಇದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅದು ಒಂದು ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಖುಷಿ ಅಂತ ಹಾಡು ಒಂದು ಬರುತ್ತೆ. ಫಿನಿಶ್ ಮಾಡೋಣ. ಎಲ್ರಿಗೂ ಶುಭಾಶಯಗಳಿಗೆ ಹೇಳೋಣ. 10K ಆಗಿರೋದ್ರಿಂದ ಎಲ್ರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಇದೇ ರೀತಿ ಅನ್ನೋದು. ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎರಡನ್ನು ಸಬ್ಸ್ಕ್ರೈಬ್ ಮಾಡಿ ಇವ್ರನ್ನ ಬೆಳೆಸ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ.
ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಸಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಜೋರಾಗಿ ಮಾತಾಡ್ತಾರೆ. ಅವ್ರು ಹೆಂಗೆ ಹುಲಿ ತರ ಮಾತಾಡ್ತಾರ, ನಾನು ಸಿಂಹ ತರ ಹೆಂಗ್ ಮಾತಾಡ್ತೀನಿ. ಮಾತಾಡ್ತೀರಾ? ಇವಾಗ ಅವ್ರ ಜೊತೆಗ್ ನಿಂತಿದ್ರೆ ಹೆಂಗ್ ಮಾತಾಡ್ತೀರಾ? ಏಯ್, ಬಂಡೆ ಹಾ. ಇದು ಆನೆ ಬಂಡೆ, ಕಲ್ ಬಂಡೆ ನಾಗಡೆ ತೋರಿಸಿ. ಆನೆ ಬಂಡೆ, ಅರ್ಥ ಆಯ್ತಾ? ಆಂಟಿ ಅವ್ರು ತೋರಿಸಿ. ಡಿ ಕೆ ಆದ್ರೆ ಆಂಟಿ ಏನೋ ಹೇಳ್ತವ್ರೆ ನೋಡಿ. ಕಲ್ ಬಂಡೆನ ಅಂಕಲ್? ಆನೆ ಬಂಡೆ, ಭರಣಿ ನಕ್ಷತ್ರ ಆನೆ ಬಂಡೆ ಇದು. ಹಾ, ಭರಣಿ ನಕ್ಷತ್ರನು ಹೇಳ್ತವ್ರೆ. ಹಾ ಅಳ್ಳಾಡ್ಸಕ್ಕೂ ಆಗಲ್ಲ. ಹಾ, ನೆಕ್ಸ್ಟ್ ನಾವೇ ಎಲೆಕ್ಷನ್ ಇದು ನಿಂತ್ಕೊಳ್ಳೋದು. ಹೀಗೆ. ನಾವೇ ನಿಂತ್ಕೊಳ್ಳೋದಿಲ್ಲಿ. ವಿಜಯ್ ಮಲ್ಯ ಹತ್ರ ಪಳಗ್ ಬಂದಿರೋದು ಅದಕ್ಕೇನೆ ಹೌದಂತೆ? ಅವ್ರದ್ದು ವಿಕ್ಟ್ರಿ, ಗೊತ್ತಾ? ಇವ್ರದ್ದು ವಿಕ್ಟ್ರಿ. ಅವರು ವಿಜಯ ಮಲ್ಯ ನಮ್ ಗುರು, ನಮ್ಮ ದೇವ್ರು. ಅದು ಬಿಟ್ರೆ ನಮ್ಮ ಅಣ್ಣವರು, ಅಣ್ಣವರು ಅವರೇ ದೇವ್ರು. ಅಣ್ಣವ್ರ ಹತ್ರ ಹೋಗ್ ಬಂದ ಅಣ್ಣವ್ರು ಇಲ್ಲೇ ಇದಾರೆ, ಅವರು ನಮ್ ವಿಜಯ್ ಜೊತೆಲೇ ಮಲ್ಯ ಇದಾರೆ, ನನ್ ಜೊತೆಲೇ ಇದಾರೆ, ಯಾವಾಗ ನನ್ ಜೊತೆಲೇ ಇರ್ತಾರೆ. ಫೋಟೋನು ಇದೆ. ಅಪ್ಪು ಅವರು ಇದಾರೆ, ಅಲ್ಲ ಅಪ್ಪು ಅವರು ಇಲ್ಲೇ ಇದಾರೆ, ಜೊತೆಲೇ ಇದಾರೆ, ಅಲ್ಲೇ ಜೊತೆಲೇ ಇದಾರೆ, ಎಲ್ರು ನನ್ ಜೊತೆಲೇ ಇದಾರೆ. ಅಲ್ಲಿ ಅವರು ಕಾಣಿಸ್ತಾ ಇಲ್ಲ ನಮ್ಗೆ ಅಪ್ಪು. ಆಶೀರ್ವಾದ ಮಾಡ್ತಾ ಇರ್ತಾರೆ. ನಾವು ನೋಡಿ, ಬೆಳಿತಾ ಅಂಕಲ್ ಹಿಂಗಿದ್ರು ಮುಂಚೆ. ಬೆಳಿತಾ ಇರ್ಬೇಕು. ಲುಕ್, ಇದು ಅಂಕಲ್. ಅಭಿಮಾನಿನ ದೇವ್ರು ಅಂತ ಮೊದಲು ಅವರೇ ಅಂದೋರು. ಯಾವಾಗೂ ಬೆಳಿತಾ ಇರ್ಬೇಕು ಅನ್ನೋದೇ ನಮ್ಮ ಇದು. ಡಿಫ್ರೆನ್ಸ್. ಅಣ್ಣವ್ರ ಆಶೀರ್ವಾದ ಇದ್ರೆ ನಾವು ಬೆಳಿಬೋದು. ಹಾ, ಅವತ್ತಿಂದ ನಮ್ಗೆ ಚಿಕ್ಕ ವಯಸ್ಸಿಂದ ಅವರೇ ದೇವ್ರು, ನಮ್ಗೆ ಅಲ್ಲ ಅವರೇ ದೇವ್ರು. ವಿಜಯ್ ಮಲ್ಯ ಅನ್ನದಾತರು, ಹ್ಮ್. ರಾಜ್ಕುಮಾರ್ ಕರ್ನಾಟಕದ ರತ್ನ. ಎಲ್ಲೋ ಇಲ್ಲ ಜೊತೆಗೆ ಅವರೇ ನಮ್ಮ ನಿಮ್ಮ ಅಣ್ಣವರು. ಕ್ರಿಕೆಟ್ ಸ್ಟಾರ್ಟ್ ಆಯ್ತು. ಇನ್ನೇನು ನಾವು ಬೇಗ ಬೇಗ ಬೇಗನೆ ಕೇಕ್ ಕಟಿಂಗ್ ಮಾಡೋಣ. ಎಲ್ರು ಕೇಕ್ ತಿನ್ನಕ್ಕೆ ಕಾಯ್ತಾ ಇದಾರೆ. ಎಲ್ಲಾರು ಅದ್ರ ಮೇಲೆ ಕಣ್ಣಾಗ್ಬಿಟ್ಟಿದೆ. ಆದಷ್ಟು ಬೇಗ ಕಟ್ ಮಾಡಿ ಎಲ್ಲರಿಗೂ ಕೇಕ್ ತಿನ್ಸಿದ್ರೆ ಒಳ್ಳೇದು. ಅಲ್ಲಿಂದ ಎಲ್ಲಿ, ಯಾವ ಊರಿಂದ? ಹಾವೇರಿಯಿಂದಾನು ಅವರು ಶ್ರವಣ ಕುಮಾರ, ಖುಷಿ ಅನ್ನೋ ಅವರು ತಮ್ಮನೂ ಬಂದಿದ್ದಾರೆ. ಅವರು ಕೇಕ್ ತಿನ್ನಕ್ ಅಲ್ಲಿಂದ ಬಂದಿದ್ದಾರೆ. ಹಾ, ಇದೊಂದು ಸೆಲೆಬ್ರೇಷನ್ ಮಾಡಕ್ ಬಂದಿದ್ದಾರೆ. ಈ ಖುಷಿಯಲ್ಲಿ ಖುಷಿ ಹಂಚ್ಕೊಳ್ಳೋಣ. ಇಲ್ಲಿ ಬೇರೆ ಯಾವ್ದು ದುಃಖ ಅದು ಬೇಡ. ಆ ಹುಡುಗರು ಗೊತ್ತೇ ಇರ್ಲಿಲ್ಲ. ಇಟ್ಕೊಳ್ಳಿ. ನಡಕ್ತಾ ಇದೆ, ಯಾರು ಇಟ್ಕೋಬೇಕು? Thank you so much. ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮ್ 10K ಫಾಲೋವರ್ಸ್ ಆಗಿರೋದ್ರಿಂದ ಅವ್ರಿಗೆ ಇದೊಂದು ಸಿಹಿ. ಗೈಸ್, ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಂಟಿ. ಹಂಗೆ ಮಾಡ್ತಾ ಇರಿ. ಯಾರು ದಿವಸ ಹೇಳೋದಂತೆ ಯಾರು ಹೇಳೋದಂತೆ. ಎಲ್ಲ ಅರೇಂಜ್ಮೆಂಟ್ ಫ್ಯಾಮಿಲಿ. ನಾನು ಫಸ್ಟ್ ತಿನ್ಸ್ಬಿಡ್ತೀನಿ ನಿಮ್ಗೆ. ಬನ್ನಿ ಸರ್, ನಂಗೆ ಕೇಕ್ ಬೇಡ, ಇದು ಎತ್ಕೊಳ್ಳಿ ಬೇಕಿದ್ರೆ ಪ್ಲೀಸ್. ಜಾಸ್ತಿ ಆಗುತ್ತೆ. ಆದಷ್ಟು ಬೇಗ ನಮ್ ಸರ್ದು ಬೇಗ ಇಲ್ಲಿ ಎಂಕೆ ಆಗ್ಲಿ ನಿಮ್ದು. ಫ್ರೆಂಡ್ಶಿಪ್ ಹಾರ್ಟ್ ಇದು. ಹಾ, ಲೈಕ್ಸ್ ಲೈಕ್ ಮಾಡಿ. ಇನ್ಸ್ಟಾಗ್ರಾಮ್ ಲೈಕ್ಸ್ ಅದು. ಸೊ ಅದಕ್ಕೇನೆ ಯಾಟ್ ಇಟ್ಟಿರೋದು. ಹಾ, ಬೇಗ ಬೇಗ ಡಬಲ್ ಮಾಡಿ, ತ್ರಿಬಲ್ ಮಾಡಿ, ಹಿಂಗೆ ಜಾಸ್ತಿ ಮಾಡ್ತಾ ಇರಿ. ನೀವು ಫೋಟೋ ತಗೊಂಡು ಖುಷಿಯಾಗಿದೆ ನಿನ್ನಿಂದಲೇ. ನಿಮ್ಮಿಂದಲೇ ಅಲ್ಲ, 10K ಆಗಿದೆ ನಿನ್ನಿಂದಲೇ. ನಿಮ್ಮಿಂದಲೇ ಫಾಲೋವರ್ಸ್ ನಿಮ್ಮಿಂದಲೇ ಅಲ್ವಾ? 10K ಆಗಿದೆ ನಿಮ್ಮಿಂದಲೇ. ಖುಷಿಯಾಗಿದೆ ಏಕೋ ನಿಮ್ಮಿಂದಲೇ. 10K ಆಗಿದೆ ಏಕೋ ನಿಮ್ಮಿಂದಲೇ. ನಾವೆಲ್ಲರೂ ವೈಟ್ ಏನಕ್ಕೆ ಹಾಕೊಂಡಿದೀವಿ ಅಂದ್ರೆ ಒಂದು ರೀಲ್ ಇದೆ ಮಾಡೋದು. ಸೊ ಹಾಗಾಗಿ ವೈಟ್ 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 ಹಾಕೊಂಡಿದ್ವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಬರುತ್ತೆ, ಬಂದಿರುತ್ತೆ ನೋಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಇರುತ್ತೆ. ಅದನ್ನು ಹಾಕಿರ್ತೀವಿ ಆಲ್ರೆಡಿ. ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಜೈ ಇಂಡಿಯಾ. ಈಗ ಇಷ್ಟೊತ್ತು ನನ್ನ ಹತ್ತದ್ವಿ. ಇಷ್ಟೊತ್ತು ಸೆಲೆಬ್ರೇಷನ್ ಆಯ್ತು. ಇರೋ ತಗೋಬೋವಿ. ಆಯ್ತು, ಆಗೋಬೋವಿ. ಆದಷ್ಟು ಬೇಗ ಬೈತಾವ್ರು 10K ಆಗ್ಲಿ. ಇಲ್ಲ ಆದಷ್ಟು ಬೇಗ ಪವಿತ್ರ ಮದುವೆ
ಆಗಲ್ಲ guys, ನಂದು private ಅಲ್ಲೇ ಬಿದ್ದಿದ್ದೆಲ್ಲ. ಪ್ರೈವೇಟ್ ಅಕೌಂಟ್ ಅವ್ರು ಪ್ರೈವೇಟ್ ಅಕೌಂಟ್ ಅವ್ರದ್ದು ಅಂಡ್ ಹಾರ್ಸಿ ಬೇಗ ಮದ್ವೆ ಆಗ್ಲಿ ಅಂತ ಅಂಡ್ ಇನ್ನ ಮೋರ್ ಹ್ಯಾಪಿ ಕೊಡಿ ನಮ್ಗೆ, ಓಕೆನಾ? ಹಂಗೆ ಎತ್ಕೊಂಡು ಗೈಸ್ ಇಷ್ಟು ಸೆಲೆಬ್ರೇಟ್ ಮಾಡಿದೀವಿ. ಇನ್ನೇನಾದ್ರೂ ಇತ್ತು ಅಂದ್ರೆ ನಾವ್ ಹಂಗೆ ಕಂಟಿನ್ಯೂ ಮಾಡ್ತೀವಿ. RCB ಮ್ಯಾಚ್ ಇದೆ ಇವತ್ತು. 10K ಕೊಯ್ದ್ಬಿಟ್ಟು ಬೈತಾ ತಾನೆ ರೆಡಿ ಮಾಡಿದ್ದು. ಇಷ್ಟು 10K ಕೇಕ್ ಕಟ್ ಮಾಡ್ಬಿಟ್ಟು ಬೈತಾ ದರ್ಶನ್ ವಿದ್ಯುತ್ ಅದನ್ನ ಇಲ್ಲ, ಬೈತಾಗೆ ರೆಡಿ ಮಾಡಿರೋದು ಬೈತಾ ಅನ್ಸುತ್ತೆ. ಬಟ್ ಬೈತಾಗೆ ಅದು 10K ನೋಡಿ. ಇನ್ಸ್ಟಾಗ್ರಾಮ್ ಲಿಟಲ್ ಆಗಿ ಇನ್ಸ್ಟಾಗ್ರಾಮ್ 10K ವಾ ಫಾಲೋವರ್ಸ್. ಎಸ್, ಏನ್ ಚೆನ್ನಾಗಿ ಬರ್ದಿದ್ದಾರೆ. ತಗೊಳ್ಳಿ, ಇನ್ನೊಂದು ಪೀಸ್ ತಗೊಳ್ಳಿ. ಇದು ನೋಡಿ ಟೆಡ್ಡಿ ಇಟ್ಟವ್ರೆ, ಬಟ್ ದಿಸ್ ಇಸ್ ನಾಟ್ ಗಿಫ್ಟ್. ದಿಸ್ ಇಸ್ ಇದೇನಕ್ಕೆ ಅಂದ್ರೆ ಇದು ಒಂದು ರೀಸನ್ ಏನು ಅಂದ್ರೆ ಫಾರ್ ಸ್ಪೆಷಲ್ ಒನ್ ಅಷ್ಟೇ. ಈ ಬರ್ದಿದೆ ನನಗೆ. ಇವಾಗ ಒಂದು ರೀಲ್ ಶೂಟ್ ಇದೆ, ರೀಲ್ ಶೂಟ್ ಮುಗಿಸ್ಕೊಂತೀವಿ. RCB ವಿನ್ ಆಗತ್ತಲ್ಲ ಅವಾಗ RCB ವಿನ್ ಆಗತ್ತಲ್ಲ ಅವಾಗ ಎಂಡ್ ಮಾಡ್ತೀವಿ ಗೈಸ್. RCB ಕ್ಲೋಸ್ RCB ವಿಡಿಯೋ ತೋರಿಸ್ತೀವಿ. 10K ಆಗಿದೆ. ಖುಷಿ ಅವ್ರು ತುಂಬಾ ಖುಷಿಯಾಗಿದ್ದಾರೆ. ಮ್ಯಾಚ್ ಅಂಡ್ 10K ಕೂಡ ನಂದು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಅವ್ರ ಖುಷಿ ಎಷ್ಟಿದೆಯೋ ಗೊತ್ತಿಲ್ಲ, ನನ್ಗಂತೂ ತುಂಬಾ ಖುಷಿ ಇದೆ. ಸೊ ಹಿಂಗೆ ಸಪೋರ್ಟ್ ಮಾಡಿ. ಇನ್ನ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಇನ್ನೊಂದ್ಸಲಿ ಎಲ್ಲಾದ್ರೂ ದೂರದಲ್ಲಿ ಎಲ್ಲಾದ್ರೂ ಕೂತಿದ್ದಾಗ ಹೇಳ್ತೀವಿ. ಇವಾಗ ನಮ್ದು ಸೆಲೆಬ್ರೇಷನ್ ಎಲ್ಲ ಮುಗೀತು. 10K ಆಯ್ತಲ್ಲ, ಸೊ ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗಿದು ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಹೇಳಬೇಕು ಮೋಸ್ಟ್ ದರ್ಶನ್ ಅವ್ರಿಗೆ. ದರ್ಶನ್ ಅವರೇ ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ಬೈತವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಕಡೆ ಆಂಟಿಗೂ ಕೂಡ ಆ್ಯಂಡ್ ನನ್ನ ಅಪ್ಪ ಅಮ್ಮನಿಗೆ ಫೋನ್ ಮಾಡಿದ್ರು, ಹೇಳಿದ್ರು ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ರು. ಆ್ಯಂಡ್ ಬ್ರದರ್ ಎಲ್ಲ ಫೋನ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿ ಕೂಡ ನನಗೆ ಒಂದು ಸಪೋರ್ಟ್ ಮಾಡಿದ್ದಾರೆ. ನನ್ನ ಫ್ಯಾಮಿಲಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಅಪ್ಪ ಅಮ್ಮನಿಗೆ ಯಾವಾಗಲೂ ಖುಷಿಯಾಗಿ ಇಟ್ಕೋಬೇಕು ಅಂತ. ಸೊ ಇನ್ನಷ್ಟು ತುಂಬ ಖುಷಿಯಾಗಿ ಇಟ್ಕೋಬೇಕು. ಸೊ ಆಲ್ರೆಡಿ ಖುಷಿಯಾಗಿದ್ದಾರೆ, ಬಟ್ ಇನ್ನೂ ಜಾಸ್ತಿ ಖುಷಿಯಾಗಿ ಇಟ್ಕೋಬೇಕು ನನ್ನ ಅಪ್ಪ ಅಮ್ಮನ. ನನಗಂತೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದರ್ಶನ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ನಂದು ಆಲ್ರೆಡಿ 10K ಆಗೋಯ್ತು. ಆ್ಯಂಡ್ ದರ್ಶನ್ಗೂ ಕೂಡ 10K ಆಗಲೇಬೇಕು. ಸೊ ಓಕೆನಾ, 10K ಆದಷ್ಟು ಬೇಗ ದರ್ಶನ ಅವ್ರಿಗೂ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಬಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇದು ಕೂಡ ಒಂದು 10K ಬಂದು ನಿಂತ್ಕೊಳ್ಳಿ. ಇನ್ಸ್ಟಾಗ್ರಾಮಿಗೆ ಆಯ್ತಲ್ಲ, ಸೊ ಹಾಗಾಗಿ ಇದು ಕೂಡ ಒಂದು 10K ಬಂದು ನಿಂತ್ಕೊಳ್ಳಿ. ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ, ಖುಷಿ ನಾಗರಾಜ್ ಯೂಟ್ಯೂಬ್ ಚಾನಲ್ ಅಫಿಷಿಯಲ್. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ 10Kಗೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀತಿಯಿಂದ ನನಗೆ ಇದು ಮಾಡಿದ್ರ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಇನ್ನು ಜಾಸ್ತಿ ಮಾಡಬೇಕು ಅಂತ ನಮಗೆ ತುಂಬ ಆಸೆ ಇವಾಗ ಬಂದ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಮಾಡೋಣ ಮುಂದೆ, ಹಾಗೆ ಮುಂದುವರಿತಾ ಹೋಗೋಣ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇವಾಗ ನಂದು ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹೆಂಗೆ ಕಾಣ್ತಿದ್ದೀನಿ ಅಂತ ಗಾಯ್ಸ್ ಹೇಳ್ತಿದ್ರು. ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಬೈತವ್ರು ಹೇಳಿದ್ರು, ದರ್ಶನ್ ಅವ್ರು ಹೇಳಿದ್ರು, ಆಂಟಿ ಹೇಳಿದ್ರು ತುಂಬ ಚೆನ್ನಾಗಿ ಕಾಣ್ತಿದ್ಯಮ್ಮ ಅಂತ. ನನ್ನ ಕಾಸ್ಟ್ಯೂಮು ಔಟ್ಫಿಟ್ ಹಿಂಗಿದೆ ಅಂತ. ಹೌದು, ನಿಮ್ಮ ಸರ್ಪ್ರೈಸ್ ಹೆಂಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ನನಗೆ ಗೊತ್ತೇ ಇಲ್ಲ, ಬಿಡು ಹೆಂಗೋ ನನ್ನ ಬರ್ಡೇ ಆಯಿತಾ, ಜುಲೈ ನನ್ನ ಬರ್ಡೇ. ಸೊ ಬರ್ಡೇ ಮಾಡಿದ್ರೆ ಆಯಿತು ಬಿಡು ಅಂತ ನಾನು ಸುಮ್ಮನೆ ಆದೆ. ಅಂದರೆ ಪ್ರತಿ ಸಲನೂ ಮಾಡ್ತೀವ, ಸೊ ಬರ್ಡೇ ಮಾಡೋದು ಅಂತ ಹೇಳಿ ಅಂದ್ಕೊಳ್ಳೋಷ್ಟರಲ್ಲಿ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಬನ್ನಿ ಕೂತ್ಕೊಳ್ಳಿ ಹೇಳೋಣ, ಮಾತಾಡ್ತೀನಿ. ನಾನೇನು ಅಂದ್ಕೊಂಡಿದ್ದೆ ಅಂತ ಹೇಳಿ, ನನ್ನ ಕಾಲು ನೋವಾಗ್ತಿದೆ ಗಾಯ್ಸ್, ಓಡಾಡಿ. ಸೊ ಹಾಗಾಗಿ ಶೂಟ್ಗೆಲ್ಲ ಹೋಗಿದ್ದಲ್ಲ, ಸೊ ಓಡಾಡಿ ಕಾಲೆಲ್ಲ ನೋಡ್ತಾ ಇದ್ದೆ, ಅದಕ್ಕೆ ಕೂತಿದ್ದೀನಿ. ನಾವು ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಈ ಥರ ರೆಡಿ ಆಗಿದ್ದೀನಿ. ಸೊ ಇವಾಗ ಏನಾದರೂ ಪ್ಲ್ಯಾನ್ ಮಾಡಿ ಡಿನ್ನರ್ನ ತರಿಸ್ತೀವಿ, ನೋಡೋಣ ಹೆಂಗಾಗತ್ತೋ ಹಾಗೆ. ಸೊ ಇವಾಗ RCB ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನಾನು ಈ ಥರ ನಾರ್ಮಲ್ ಮನೆ ಇರೋ ಡ್ರೆಸ್ ಹಾಕೊಂಡಿದ್ದೀನಿ, ಸ್ಯಾರಿ ಬಿಚ್ಬಿಟ್ಟೆ. ಬಟ್ ನನಗೆ ಹೆವಿ ಅಂತ ಅನ್ಸಲ್ಲ ಸ್ಯಾರಿ, ಆಯ್ತಾ, ನಂಗೆ ಖುಷಿ. ಬಟ್ 10K ಆಗಿದ್ದಕ್ಕೆ ಖುಷಿ ಆಗ್ತಾ ಇದೆ. ಸೊ ಓಕೆ, ಬನ್ನಿ ಕ್ರಿಕೆಟ್ ಮ್ಯಾಚ್ ನೋಡೋಣ. ಸೊ ಎಲ್ಲ ಆಯಿತು. ಮೇಕಪ್ ರಿಮೂವ್, ನಾನೇನು ಮೇಕಪ್ ಏನು ಹಾಕಲ್ಲ. ಮೇಕಪ್ ರಿಮೂವ್ ಆಗೋಕೆ ನಾನು ಮೇಕಪ್ ಏನು ಹಾಕಲ್ಲ. ಸೊ ಲಿಬಮ್ ಹಚ್ಚಿದ್ದೀನಿ ಅಷ್ಟೇ. ಬೈತವ್ರು ಮೇಕಪ್ ಮಾಡಲ್ಲ ನೋಡಿ, ಅವ್ರದ್ದು ನ್ಯಾಚುರಲ್ ಬ್ಯೂಟಿ, ಗುಂಡಕ್ಕೆ ನೋಡಿ. ಹಾ ಅದೇ ಕ್ಯೂಟಿ ನಾನು. ಅವರು ಮೇಕಪ್ ಹಾಕಲ್ಲ, ನಾನು ಮೇಕಪ್ ಹಾಕಲ್ಲ. ಶೂಟಿಂಗ್ ಇದ್ದಾಗ ಮಾತ್ರ ಮೇಕಪ್ ಹಾಕ್ತೀವಿ ಅಷ್ಟೇ. ಸೊ ಮೇಕಪ್ ರಿಮೂವ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಸೊ ಆಮೇಲೆ
ಅಂದ್ರೆ ಫ್ರೆಶ್ ಅಪ್ ಆಗ್ತೀವಿ ಅಷ್ಟೇ. ಸೊ ಇವಾಗ ಅಂಕಲ್ ಆಂಟಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾರೆ. ನಮ್ಮ ತಮ್ಮನೂ ಇವಾಗ ಹೋಗ್ತಾನೆ. ಬನ್ನಿ ಗೈಸ್ ತೋರಿಸ್ತೀನಿ ನಿಮ್ಗೆ. ಬನ್ನಿ. ಗೊತ್ತು ನೋಡಿ ಗೊತ್ತವನೆ ಮ್ಯಾಚ್ ನೋಡ್ತಾನೆ. ಅವನಿಗೆ ಮ್ಯಾಚ್ ಅಂದ್ರೆ ತುಂಬಾ ಹುಚ್ಚು. ಅವನು ಕ್ರಿಕೆಟೇ ಆಡ್ತಾನೆ. ನಮ್ ಇದ್ರಲ್ಲಿ ಕಪ್ಪೆಲ್ಲ ಇಟ್ಟಿಟ್ಟು ಕಪ್ ಕೊಡ್ತಾರೆ, ಗೆದ್ಕೊ ಬರ್ತಾನೆ. ಹೇಳೋ ಏನಾದ್ರು ಸೈಲೆಂಟ್ ಆಗಿ ಕೂತವ್ರೆ. ಫಸ್ಟ್ ನಾನು ದರ್ಶನ್ ಅವ್ರ ಮನೆಗೆ ಬಂದಾಗ ಫಸ್ಟ್ ಟೈಮ್ ಹಿಂಗೆ ಕೂತಿದ್ದೆ. ಇವಾಗ ಓಡಾಡ್ಕೊಂಡು ಮನೆ ತುಂಬಾ ಮಾತಾಡ್ಕೊಂಡು ಓಡಾಡ್ತೀನಿ. ಆಂಟಿ ಅಂಕಲ್ ನೋಡಿ ಮ್ಯಾಚ್ ಅಲ್ಲಿ ಮುಳುಗೋಗಿದ್ದಾರೆ ಗಾಯ್ಸ್. ನೋಡಿ ಹೆಂಗೆ ನೋಡಿ ಆಂಟಿ ನೋಡಿ ಹೆಂಗ್ ಮುಳುಗೋಗವ್ರೆ. ಡ್ರೆಸ್ ಚೇಂಜ್ ಮಾಡಿಲ್ಲ ಆಂಟಿ. 10K ಅದ್ ಅಲ್ಲೇ ಇರ್ಲಿ, ತೆಗಿಯೋದ್ ಬೇಡ. ಇದೆಲ್ಲ ತೆಗಿಯೋಣ, ಇದಿಲ್ಲೇ ಇರ್ಲಿ. ಏನಂಟಿ ಇದಿಲ್ಲೇ ಇರ್ಲಿ. 10K ಅಲ್ವಾ ಗೈಸ್? ಇಲ್ಲಿ RCB ಮ್ಯಾಚ್ ಗೆಲ್ತು. ಖುಷಿ ನಾಗರಾಜ್ ಅವ್ರದ್ದು 10K ಆಯ್ತು. ಸೆಲೆಬ್ರೇಷನ್ ಆಯ್ತು, ಇಲ್ಲೂ ಸೆಲೆಬ್ರೇಷನ್ ಆಯ್ತು. ನೋಡಿ ವಿರಾಟ್ ಇವಾಗ ಆಚೆ ಹೋಗಿ ನೋಡೋಣ ಹೆಂಗಿರತ್ತೆ ಅಂತ. ಓಕೆನಾ? ಪಟಾಕಿಗಳು ಫುಲ್ ಹೊಡಿತಿದ್ದಾರೆ. ಅಷ್ಟು ಪಟಾಕಿ ಸೌಂಡ್ ಕೇಳಿಸಿದೆ ನಮಗೆ. ಇವಾಗ ನಾವು ಆಚೆ ಹೋಗ್ತಿದೀವಿ, ನೋಡ್ತಿದ್ವಿ. RCB ಗೆಲ್ತು. ಫೈನಲಿ ಸೆಕೆಂಡ್ ಸಲ ಕಪ್. ಈ ಸಲ ಅಲ್ಲ, 2ನೇ ಸಲ ಕಪ್ ನಮ್ದೆ. ಸಾಕು. ಓಕೆ ಗೈಸ್, ಅಂಡ್ RCB ಕೂಡ ವಿನ್ ಆಯ್ತು. ನಂತೆ 10K ಕೂಡ ಕಂಪ್ಲೀಟ್ ಆಯ್ತು. ಸೊ ಇದನ್ನ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ? ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಚ್ ವಿಡಿಯೋ ನೋಡಿದ್ರೆ ಖುಷಿಯಾಗಿದೆ ನಿನ್ನಿಂದಲೇ.